ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಸೆಮಣೆಯ ಹಣೆಬರಹ ಭಾಗ 11. ವೀಕ್ಷಾ ತನ್ನ ರೂಮ್ಗೆ ಹೋಗುವಷ್ಟರಲ್ಲಿ ಅವಳ ರೂಮ್ಮೇಟ್ ಹಾಗೂ ಕ್ಲಾಸ್ಮೇಟ್ ಆದ ಸಿರಿ, ಏನೇ ವೀಕ್ಷಾ, ಬೆಳಿಗ್ಗೆಯೇ ಯಾರಿಗೂ ಹೇಳದೆ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳುತ್ತಾಳೆ. ಒಮ್ಮೆ ಮನೆಗೆ ಹೋಗಬೇಕು ಅನ್ನಿಸಿತು, ಅದಕ್ಕೆ ಹೋಗಿ ಬಂದೆ ಅನ್ನುತ್ತಾಳೆ. ತಕ್ಷಣವೇ ಇಂಪಾರ್ಟೆಂಟ್ ಕ್ಲಾಸಸ್ಗಳು ನಡೆದವಾ ಎಂದು ಕೇಳಿದರೆ, ಅಷ್ಟೊಂದು ಇಂಪಾರ್ಟೆಂಟ್ ಕ್ಲಾಸಸ್ಗಳೇನು ನಡೆಯಲಿಲ್ಲ. ಆದರೆ ಆ ವಿಹಾನ್ ಮಾತ್ರ ನಿನಗಾಗಿ ಕ್ಲಾಸ್ನಲ್ಲಿ ಬಹಳ ಹುಡುಕಿದ, ನೀನು ಬಂದಿಲ್ಲ ಅಂತ, ನಿನ್ನನ್ನು ನೋಡಲಿಲ್ಲ ಅಂತ ತುಂಬ ಅಪ್ಸೆಟ್ ಆಗಿದ್ದ. ನಮ್ಮ ಕ್ಲಾಸ್ನಲ್ಲಿರೋ ಹುಡುಗಿಯರೆಲ್ಲ ನೀನು ಬಂದಿಲ್ವಲ್ಲ, ಇವತ್ತಾದರೂ ವಿಹಾನ್ ತಮ್ಮನ್ನು ನೋಡದೇ ಇರ್ತಾನ ಅಂತ ಎಷ್ಟೇ ಎದುರು ನೋಡಿದರೂ ಏನೂ ಲಾಭವಾಗಲಿಲ್ಲ. ಇದರಿಂದ ಅವರು ನಿರಾಸೆಗೊಂಡು ನಿನ್ನ ಮೇಲೆ ಮತ್ತೊಮ್ಮೆ ಬೆಂಕಿ ಕಾರುತ್ತಿದ್ದರು. ಅಂದರೆ ಯಾಕೆ ಅವರಿಗೆ ನಾನೆಂದರೆ ಅಷ್ಟು ಕೋಪ ಅನ್ನುತ್ತಾಳೆ. ಏನಂತೆ? ನೀನು ಅವರಷ್ಟು ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಇಲ್ಲದಿದ್ದರೂ ಅವರಿಗಿಂತ ತುಂಬ ಸಿಂಪಲ್ ಆಗಿರುವ ನಿನ್ನ ಮೇಲೆ ಆ ವಿಹಾನ್ ಯಾಕೆ ಅಷ್ಟು ಇಂಟ್ರೆಸ್ಟ್ ತೋರಿಸುತ್ತಿದ್ದಾನೆ ಅಂತ, ನಿನ್ನನ್ನು ನೋಡಿ ಯಾಕೆ ಅಷ್ಟೊಂದು ತನ್ನನ್ನು ತಾನೇ ಮರೆತು ಬಿಡುತ್ತಾನೆ ಅಂತ, ನೀನು ಅವನನ್ನು ಹೇಗೆ ನಿನ್ನ ಬಳಿಯಲ್ಲಿ ಬಿಡಿಸಿಕೊಂಡಿದ್ದೀಯಾ ಅಂತ ಅವರ ಕೋಪದ ಬಗ್ಗೆ ಹೇಳುತ್ತಿದ್ದರೆ, ಆ ಮಾತುಗಳನ್ನೆಲ್ಲ ಕೇಳುತ್ತಾ ಬೇಸರದಿಂದ ಸಿರಿಯ ಕಡೆ ನೋಡಿ, ಇನ್ನು ನಿಲ್ಲಿಸೆ ಸಾಕು, ಎಷ್ಟು ಸಲ ಹೇಳ್ತೀಯ ನಾನು ಆ ಟೈಪ್ ಅಲ್ಲ ಅಂತ, ನಿನಗೆ ಗೊತ್ತಲ್ವಾ ಅನ್ನುತ್ತಿದ್ದರೆ, ಸಿರಿ ಮಾತ್ರ, ಆ ವಿಹಾನ್ ನೀನು ಅಂದುಕೊಂಡಷ್ಟು ಕೆಟ್ಟವನಲ್ಲವೇನೋ, ನೀನೇ ಅವನ ಬಗ್ಗೆ ಏನೋ ತಪ್ಪಾಗಿ ತಿಳಿದುಕೊಂಡಿಯೇನೋ, ಅವನ ನಡವಳಿಕೆ ನೋಡಿದರೆ ಒಳ್ಳೆಯವನಂತೆಯೇ ಕಾಣುತ್ತಿದ್ದಾನೆ. ಇದುವರೆಗೂ ಅವನು ಯಾವುದೇ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡುವುದನ್ನು ನಾನು ನೋಡಿಲ್ಲ. ಇಲ್ಲದಿದ್ದರೆ ಎಷ್ಟು ಜನ ಹುಡುಗಿಯರು ಅವನ ನೋಟಕ್ಕಾಗಿ ಎದುರು ನೋಡುತ್ತಿದ್ದಾರೆ. ಆದರೆ ಅವನು ಮಾತ್ರ ಅವರ ಕಡೆ ತಿರುಗಿಯೂ ನೋಡಿಲ್ಲ. ಒಬ್ಬ ನಿನ್ನ ಜೊತೆ ಹೊರತುಪಡಿಸಿ ಯಾವ ಹುಡುಗಿಯ ಜೊತೆಯೂ ಇದುವರೆಗೂ ಮಾತನಾಡಲು ಕೂಡ ಟ್ರೈ ಮಾಡಿಲ್ಲ. ವಿಹಾನ್ ನಿನ್ನನ್ನು ಸಿನ್ಸಿಯರಾಗಿ ಲವ್ ಮಾಡುತ್ತಿರುವಂತಿದೆ ಅನ್ನುತ್ತಾಳೆ ಸಿರಿ. ಸಿರಿಯ ಮಾತುಗಳನ್ನು ಸ್ವಲ್ಪವೂ ಪಟ್ಟಿಸಿಕೊಳ್ಳುವುದಿಲ್ಲ ವೀಕ್ಷಾ. ಆ ವಿರಾಟ್ ಬಗ್ಗೆಯೂ ಎಲ್ಲರೂ ಹೀಗೆಯೇ ಅಂದರು, ಹುಡುಗಿಯರ ಕಡೆ ನೋಡೋದೇ ಇಲ್ಲ ಅಂತ. ಆದರೆ ನನ್ನ ಅಕ್ಕನನ್ನು ಎಲ್ಲರೂ ನೋಡುತ್ತಿರುವಾಗಲೇ ಬಲವಂತವಾಗಿ ತನ್ನ ಜೊತೆ ಕರೆದುಕೊಂಡು ಹೋದ. ಹಾಗೆಯೇ ಈ ವಿಹಾನ್ ಕೂಡ ಅಂದುಕೊಳ್ಳುತ್ತೇನೆ. ಮೇಲ್ನೋಟಕ್ಕೆ ಎಲ್ಲರೂ ನೋಡಲು ಚೆನ್ನಾಗಿಯೇ ಕಾಣುತ್ತಾರೆ, ಸಮಯ ಬಂದಾಗಲೇ ತಿಳಿಯುವುದು ಯಾರು ಎಂಥವರು ಅಂತ ಎನ್ನುತ್ತಾ ಯೋಚಿಸುತ್ತಿರುತ್ತಾಳೆ ವೀಕ್ಷಾ. ಏನೋ ಯೋಚಿಸುತ್ತಿರುವ ವೀಕ್ಷಾಳನ್ನು ನೋಡಿ ಅವಳನ್ನು ಕದಲಿಸುತ್ತಾ, ಏನೇ ನಾನು ಹೇಳೋದು ಕೇಳ್ತಿದೀಯಾ ಇಲ್ವಾ ಅಂದಾಗ, ಹಾಂ ಏನಂತ ಇದೀಯ ನೀನು ಎಂದು ಮತ್ತೊಮ್ಮೆ ಕೇಳಿದ್ದರಿಂದ, ಕಿವುಡನ ಮುಂದೆ ಶಂಕ ಓದಿದ ಹಾಗೆ ನಿನ್ನ ಹತ್ತಿರ ವಿಹಾನ್ ಬಗ್ಗೆ ಹೇಳ್ತಿದ್ದೀನಿ ನೋಡು, ನನ್ನನ್ನು ನಾನೇ ಹೊಡೆದುಕೊಳ್ಳಬೇಕು. ನಿನಗೆ ಗಂಡಸರು ಅಂದರೆ ಹಾಗೆ ಬರೋದಿಲ್ಲ. ಯಾರು ಎಷ್ಟು ಸಿನ್ಸಿಯರಾಗಿ ಪ್ರೀತಿಸಿದರೂ ಅವರಲ್ಲಿ ಏನಾದರೊಂದು ತಪ್ಪು ಹುಡುಕುತ್ತಲೇ ಇರುತ್ತೀಯ ಎಂದು ವೀಕ್ಷಾಳಿಗೆ ಹೇಳುತ್ತಿರುತ್ತಾಳೆ. ಯಾಕೆ ಈಗ ನನ್ನನ್ನು ಹಚ್ಚಿಕೊಂಡಿದ್ದೀಯಾ, ಈಗ ಸಡನ್ನಾಗಿ ನನಗೆ ಯಾಕೆ ಜ್ಞಾನೋಪದೇಶ ಮಾಡಲು ನೋಡ್ತಾ ಇದ್ದೀಯಾ ಎನ್ನುತ್ತಿದ್ದರೆ, ಇಲ್ಲವೇ ಆ ವಿಹಾನ್ನನ್ನು ನೋಡಿದರೆ ಪಾಪ ಅನ್ನಿಸುತ್ತೆ. ನಿನ್ನ ಬಗ್ಗೆ 1 ವರ್ಷದಿಂದ ಎಷ್ಟೊಂದು ವೇಟ್ ಮಾಡ್ತಿದ್ದಾನೆ, ಎಷ್ಟೊಂದು ನಿನ್ನ ಹಿಂದೆ ಬಿದ್ದಿದ್ದಾನೆ. ಆದರೂ ಕೂಡ ನೀನು ಅವನ ಮೇಲೆ ಕನಿಕರ ತೋರಿಸುತ್ತಿಲ್ಲ. ಸರಿ ಬಿಡು, ಕನಿಷ್ಠ ಅವನ ಕಡೆ ಕೂಡ ನೋಡುತ್ತಿಲ್ಲ ಅಂದಾಗ ನಾನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು ಸಿರಿ. ನೀನು ಅನಾವಶ್ಯಕವಾಗಿ ವಿಹಾನ್ ಬಗ್ಗೆ ನನ್ನ ಹತ್ತಿರ ಶಿಫಾರಸು ಮಾಡಬೇಡ ಎನ್ನುತ್ತಿದ್ದರೆ, ಏನೋ ತಾಯಿ, ಎಲ್ಲ ನಿನ್ನ ಇಷ್ಟ, ನಾನೇನಾದರೂ ಹೇಳಿದರೂ ಕೇಳುವ ಹುಡುಗಿನ ನೀನು ಅನ್ನುತ್ತಿದ್ದರೆ, ಅಷ್ಟರಲ್ಲೇ ಈಗ ನಾನು ವಿಶಿಕಾಳನ್ನು ಭೇಟಿಯಾಗಬೇಕೆಂದರೆ ಅವನೇ ಏಕೈಕ ಮಾರ್ಗ ಎಂದು ನೆನಪಾಗಿದ್ದರಿಂದ, ಸರಿ ಸಿರಿ, ನೀನು ಇಷ್ಟೊಂದು ವಿಹಾನ್ ಬಗ್ಗೆ ಹೇಳ್ತಾ ಇದ್ದೀಯಾ ಅಲ್ವಾ, ನಿನ್ನ ಮಾತಿಗಾಗಿ ಅವನನ್ನು ಕೆಲವು ದಿನ ಅಬ್ಸರ್ವ್ ಮಾಡುತ್ತೇನೆ, ಅವನ ಜೊತೆ ಮಾತನಾಡುತ್ತೇನೆ, ಆಮೇಲೆ ಅವನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರುತ್ತೇನೆ ಅನ್ನುತ್ತಾಳೆ. ಆ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ವೀಕ್ಷಾಳ ಕಡೆ ನೋಡುತ್ತಾ, ಏನೇ ನೀನು ಹೇಳೋದು ನಿಜಾನಾ ಎಂದು 2 ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ನೋಡುತ್ತಾ, ಇವತ್ತು ಸೂರ್ಯನೇನಾದರೂ ಪಶ್ಚಿಮದಿಂದ ಹುಟ್ಟಿದ್ದಾನಾ ಅನ್ನುತ್ತಿದ್ದರೆ, ಏನೇ ಹಾಗೆ ಮಾತನಾಡ್ತಾ ಇದೀಯಾ ಅನ್ನುತ್ತಾಳೆ. ವೀಕ್ಷಾಳ ಮಾತುಗಳು ಇನ್ನೂ ನಂಬಲಾಗದೆ, ಏನೇ ನನ್ನನ್ನು ಒಂದು ಸಲ ಚಿವುಟು ಎಂದು ಸಿರಿ ಅಂದರೆ ಗಟ್ಟಿಯಾಗಿ ಚಿವುತ್ತಾಳೆ ವೀಕ್ಷಾ. ವೀಕ್ಷಾ ಚಿವುಟಿದ ಜಾಗದಲ್ಲಿ ನೋವು ಗೊತ್ತಾಗುವಷ್ಟರಲ್ಲಿ ಎಂದು ಗಟ್ಟಿಯಾಗಿ ಕಿರುಚುತ್ತಾ, ಹಾಗಾದರೆ ನಾನು ಕೇಳಿದ್ದು ನಿಜಾನೇ ಅನ್ನು
ಎಂದರೆ ವೀಕ್ಷಾ ಬಿದ್ದು ಬಿದ್ದು ನಗುತ್ತಾಳೆ ಸಿರಿಯನ್ನು ನೋಡಿ. ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ ಅಂದಾಗ, ಇಲ್ಲದಿದ್ದರೆ ನೀನೇನು ನನ್ನ ಮಾತುಗಳಿಗೆ ಆ ವಿಹಾನನ್ನು ಅಬ್ಸರ್ವ್ ಮಾಡ್ತೀನಿ ಅನ್ನೋದೇನು? ನನ್ನನ್ನು ನಾನೇ ನಂಬಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಿದ್ದರೆ, ನೀನು ಹಾಗೆ ಅಂದರೆ ನಾನು ಮತ್ತೆ ಮಾಮೂಲಿಯಾಗಿ ಬದಲಾಗಿ ಬಿಡುತ್ತೇನೆ, ನಿನ್ನ ಇಷ್ಟ ಅನ್ನುತ್ತಿದ್ದರೆ, ಬೇಡವೇ ಪಾಪ ಆ ವಿಹಾನನ್ನು ಒಂದು ಸಲ ಟೆಸ್ಟ್ ಮಾಡಿ ನೋಡು. ಅವನು ಸಿನ್ಸಿಯರ್ ಆಗಿಯೇ ನಿನ್ನನ್ನು ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದರೇನೆ ನೀನು ಪ್ರೊಸೀಡ್ ಆಗುವಂತೆ, ಮತ್ತೆ ಡಿಸಿಷನ್ ಬದಲಾಯಿಸಿಕೊಳ್ಳಬೇಡಮ್ಮ ಅನ್ನುತ್ತಾಳೆ ಸಿರಿ. ನಾನು ವಿಹಾನ್ ಜೊತೆ ಮಾತನಾಡ್ತೀನಿ, ಆದರೆ ನಾನು ಅವನನ್ನು ಟೆಸ್ಟ್ ಮಾಡ್ತಿರೋ ವಿಷಯ ಮಾತ್ರ ನೀನು ಕ್ಲಾಸ್ನಲ್ಲಿ ಯಾರಿಗೂ ಲೀಕ್ ಮಾಡಬಾರದು. ಎಂದರೆ ನಾನು ಯಾಕೆ ಲೀಕ್ ಮಾಡ್ತೀನಿ? ನೀನು ವಿಹಾನ್ ಜೊತೆ ಮಾತನಾಡಿದರೆ ಆ ಕಾಲೇಜ್ ಹುಡುಗಿಯರೆಲ್ಲ ಏನಾಗಿ ಹೋಗ್ತಾರೋ ಏನೋ ಎಂದು ಅವರೆಲ್ಲರನ್ನು ನೆನಪಿಸಿಕೊಳ್ಳುತ್ತಾ ಅವರ ಓವರ್ ಆ್ಯಕ್ಷನ್ ದಿನೇ ದಿನೇ ತುಂಬ ಹೆಚ್ಚಾಗಿ ಬಿಡುತ್ತಿದೆ. ನಾಳೆ ನಿನ್ನನ್ನು ನೋಡಿ ಎಷ್ಟು ಉರಿದುಕೊಳ್ಳುತ್ತಾರೋ ಏನೋ ಎಂದುಕೊಳ್ಳುತ್ತಾ ಇನ್ನು ತನ್ನ ಕೆಲಸದಲ್ಲಿ ತಾನು ಮಗ್ನಳಾಗುತ್ತಾಳೆ ಸಿರಿ. ಸಿರಿ ಅಲ್ಲಿಂದ ಹೊರಟು ಹೋದ ಮೇಲೆ ವೀಕ್ಷಾ ಫ್ರೆಶ್ ಆಗಲು ಹೋಗಿ ಫ್ರೆಶ್ ಆಗಿ ಬಂದು ಏನೋ ಯೋಚಿಸುತ್ತಾ, ನಾಳೆಯಿಂದ ನನ್ನ ಟಾರ್ಗೆಟ್ ನೀನೆ. ನಿನ್ನನ್ನು ಮಾಯೆ ಮಾಡಿ ನಿನ್ನಷ್ಟಕ್ಕೆ ನೀನೇ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ವೀಕ್ಷಾನೇ ಅಲ್ಲ, ನೋಡ್ಕೊ ಎಂದು ಛಲದಿಂದ ಅಂದುಕೊಳ್ಳುತ್ತಾಳೆ. ವೀಕ್ಷಾ ಏನೆಂದುಕೊಳ್ಳುತ್ತಿದ್ದಾಳೋ ತಿಳಿಯದ ವಿಹಾನ್ ಮಾತ್ರ ವೀಕ್ಷಾಳ ಬಗ್ಗೆ ಕನಸು ಕಾಣುತ್ತಿರುತ್ತಾನೆ. ವಿಹಾನ್ ಮನೆಗೆ ಹೋಗುವಷ್ಟರಲ್ಲಿ ಮನೆಯೆಲ್ಲ ನಿಶ್ಶಬ್ದ ವಾತಾವರಣ ಆವರಿಸಿಕೊಂಡು, ಏನಿದು ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆ, ಒಂದು ವೇಳೆ ಅಣ್ಣ ಮನೆಯಲ್ಲೇ ಇದ್ದಾನೇನೋ ಎಂದುಕೊಳ್ಳುತ್ತಾ ಆ ಮನೆಯಲ್ಲಿ ಬಹಳ ಹಿಂದಿನಿಂದಲೂ ಕೆಲಸ ಮಾಡುವ ಒಬ್ಬ ಹಿರಿಯರನ್ನು ಕರೆದು, ಅಯ್ಯೋ ಏನಿದು ವಾತಾವರಣ ಇಷ್ಟು ಸೈಲೆಂಟ್ ಆಗಿದೆ, ಅಣ್ಣ ಮನೆಯಲ್ಲೇ ಇದ್ದಾನಾ ಎನ್ನುತ್ತಿದ್ದರೆ, ಹೌದು ಚಿಕ್ಕ ಯಜಮಾನ್ರೆ, ಮನೆಗೆ ಬರುವಾಗ ಹೊರಗಿರುವ ದೊಡ್ಡ ಯಜಮಾನರ ಕಾರು ನೋಡಲಿಲ್ವಾ ಎಂದು ಕೇಳುತ್ತಾನೆ. ಅಸಲು ನಾನು ಯಾವುದೋ ಯೋಚನೆಯಲ್ಲಿದ್ದೆ, ಯಾವುದೋ ಲೋಕದಲ್ಲಿದ್ದು ವೀಕ್ಷಾಳ ಆಲೋಚನೆಗಳೊಂದಿಗೆ ಒಳಗೆ ಬಂದೆ. ಅಣ್ಣನ ಕಾರ್ ಇದೆಯೋ ಇಲ್ಲವೋ ಅಂತಲೂ ನೋಡಿಕೊಳ್ಳದಷ್ಟು ದಡ್ಡನಾಗಿ ಬಂದುಬಿಟ್ಟೆ ಎಂದು ತನ್ನ ತಲೆಗೆ ತಾನೇ ಹೊಡೆದುಕೊಳ್ಳುತ್ತಾ, ಸಿಂಹ ಮನೆಯಲ್ಲೇ ಇದೆ ಎಂದು ಕಾಮಾಗಿ ಮೇಲಕ್ಕೆ ಹೋಗಿಬಿಡುತ್ತಾನೆ. ಸೈಲೆಂಟಾಗಿ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗಿ ಬಿಡುತ್ತಾನೆ ವಿಹಾನ್. ಸ್ನಾನ ಮಾಡಿ ಟವಲ್ ಕಟ್ಟಿಕೊಂಡು ಹೊರಗೆ ಬರುವಷ್ಟರಲ್ಲಿ ಅವನ ಫೋನ್ ರಿಂಗ್ ಆಗುತ್ತಿದ್ದರೆ, ಕತ್ತಿನಲ್ಲಿದ್ದ ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಿಂದ ಫೋನ್ ತೆಗೆದುಕೊಳ್ಳುವಷ್ಟರಲ್ಲಿ ಆ ಕಾಲ್ ತನ್ನ ಫ್ರೆಂಡ್ನಿಂದ ಬರುತ್ತಿದ್ದರಿಂದ ಲಿಫ್ಟ್ ಮಾಡಿ ಹಲೋ ಅನ್ನುತ್ತಾನೆ. ಅರೆ ಮಚ್ಚ, ಇವತ್ತು ಪಾರ್ಟಿಗೆ ಬರ್ತೀನಿ ಅಂದಿದ್ದೆ, ಹೊರಟೆಯಾ ಎಂದು ಕೇಳುತ್ತಿದ್ದರೆ, ವಿರಾಟ್ ಮನೆಯಲ್ಲಿ ಇದ್ದಾನೆ ಎಂದ ಕೂಡಲೇ ಆ ವಿಷಯವೇ ಮರೆತು ಹೋಗಿದ್ದ ವಿಹಾನ್ ಈಗ ಆ ವಿಷಯ ನೆನಪಾಗಿದ್ದರಿಂದ, ಅರೆ ಸಾರಿ ಕಣೋ, ಅಣ್ಣ ಮನೆಯಲ್ಲೇ ಇದ್ದಾನೆ, ನಾನು ಬರಲು ಆಗಲ್ಲ ಅಂದರೆ ಅದೆಲ್ಲ ನನಗೆ ಹೇಳಬೇಡ ಮಚ್ಚ, ನೀನು ಬರದಿದ್ದರೆ ಯಾರಿಗೂ ಪಾರ್ಟಿ ಕೊಡಲ್ಲ ಅಷ್ಟೇ, ಇನ್ನೂ ನಿನ್ನಿಷ್ಟ ಅನ್ನುತ್ತಿದ್ದರೆ, ತನ್ನೊಬ್ಬನಿಗಾಗಿ ಫ್ರೆಂಡ್ಸ್ ಪಾರ್ಟಿ ಮೂಡನ್ನು ಹಾಳು ಮಾಡಲು ಇಷ್ಟವಿಲ್ಲದೆ, ಸರಿ ಬರ್ತೀನಿ, ಆದರೆ ಹೆಚ್ಚು ಹೊತ್ತು ಮಾತ್ರ ಇರಲ್ಲ ಸರಿನಾ ಅಂದಾಗ, ಸರಿ ಮಚ್ಚ ನಿನ್ನಿಷ್ಟ, ಆದರೆ ನೀನು ಖಂಡಿತ ಬರಲೇಬೇಕು, ಎಂಜಾಯ್ ಮಾಡಲೇಬೇಕು ಅನ್ನುತ್ತಾ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಂಥ ಪ್ಲೇಸ್ಗೆ ಬಾ ಎಂದು ಒಂದು ಪಬ್ ಅಡ್ರೆಸ್ ಶೇರ್ ಮಾಡುತ್ತಾನೆ ಅವನ ಫ್ರೆಂಡ್. ಓಕೆ ಎಂದು ಫೋನ್ ಇಟ್ಟು, ಇವರು ನನ್ನನ್ನು ಚೆನ್ನಾಗಿ ಸಿಕ್ಕಿ ಹಾಕಿಸಿಬಿಟ್ಟರು, ಈಗ ಅಣ್ಣ ನೋಡದ ಹಾಗೆ ಆ ಪಾರ್ಟಿಗೆ ಹೋಗಬೇಕು, ಇಲ್ಲದಿದ್ದರೆ ಆ ಸಿಂಹದ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ತೀನಿ ಎಂದುಕೊಂಡು ನೀಟಾಗಿ ಜೀನ್ಸ್ ಟೀ ಶರ್ಟ್ನಲ್ಲಿ ರೆಡಿಯಾಗಿ ಕೂದಲಿಗೆ ಜೆಲ್ ಅಪ್ಲೈ ಮಾಡಿ ಡಿಯೋ ಮೈಗೆ ಸ್ಪ್ರೇ ಮಾಡಿಕೊಂಡು ಮೆಲ್ಲಗೆ ಬಾಗಿಲು ತೆಗೆದು ರೈಲಿಂಗ್ ಹತ್ತಿರ ಬಂದು ಹಾಲಿನಲ್ಲಿ ಯಾರಾದರೂ ಇದ್ದಾರಾ ಅಂತ ಕೆಳಗೆ ನೋಡುತ್ತಾನೆ. ಅಲ್ಲಿ ಯಾರೂ ಕಾಣಿಸದಿರುವುದರಿಂದ ಅಮ್ಮಯ್ಯ, ಅಣ್ಣ ಹೊರಗಿಲ್ಲ ಅಂದರೆ ರೂಮಿನಲ್ಲೇ ಇದ್ದಿರುತ್ತಾನೆ ಎಂದು ಟೈಮ್ ನೋಡಿಕೊಂಡು, ಅಮ್ಮೋ ಅಣ್ಣನ ಡಿನ್ನರ್ ಟೈಮ್ ಆಗುತ್ತಿದೆ, ಅಣ್ಣ ಹೊರಗೆ ಬರುವಷ್ಟರಲ್ಲಿ ನಾನು ಹೊರಗೆ ಹೋಗಿಬಿಡಬೇಕು ಎಂದು ಧೈರ್ಯ ತಂದುಕೊಂಡು ಫಾಸ್ಟಾಗಿ ಕೆಳಗೆ ಬಂದು ಹೊರಗೆ ಹೋಗಿ ಬಿಡುತ್ತಾನೆ. ಯಾರೂ ನೋಡದ ಹಾಗೆ ತಕ್ಷಣವೇ ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಮನೆಯ ಗೇಟ್ ದಾಟಿದ ಕೂಡಲೇ ಉಫ್ ಎಂದು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು, ಅಣ್ಣನಿಗೆ ತಿಳಿಯದಂತೆ ಬರುವುದು ಎಷ್ಟು ಕಷ್ಟ, ಇನ್ನೊಮ್ಮೆ ಫ್ರೆಂಡ್ಸ್ಗೆ ಮಾತು ಕೊಟ್ಟು ಇಂಥ ರಿಸ್ಕ್ಗಳನ್ನು ಅಸಲು ಮಾಡಬಾರದು, ಈಗಂದರೆ ಅಣ್ಣನ ಕಣ್ಣಿಗೆ ಬೀಳಲಿಲ್ಲ ಆದ ಕಾರಣ ಸರಿ ಹೋಯಿತು, ಇಲ್ಲದಿದ್ದರೆ ಅಣ್ಣನ ನೋಟಕ್ಕೆ ಬೆವರು ಸುರಿದು ಬಿಡುತ್ತಿತ್ತು ಅಂದುಕೊಳ್ಳುತ್ತಾ ತನ್ನ ಬೈಕನ್ನು
ಫ್ರೆಂಡ್ ಹೇಳಿದ ಅಡ್ರೆಸ್ ಕಡೆ ಓಡಿಸುತ್ತಾನೆ ವಿಹಾನ್. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂದರೆ ನ್ಯೂಯಾರ್ಕ್. ರಾಧಾಕೃಷ್ಣ ಅವರಿಗೆ ಜಗನ್ನಾಥ್ ಫೋನ್ ಮಾಡಿ ವಿರಾಟ್ ಮದುವೆಯ ಬಗ್ಗೆ ಹೇಳಿದ ನಂತರ ಅವರು ಏನೋ ಯೋಚಿಸುತ್ತಾ ವಿರಾಟ್ ಅಸಲು ಯಾಕೆ ಹೀಗೆ ಮಾಡಿದ ಎಂದುಕೊಳ್ಳುತ್ತಾ ಅವನಿಗೆ ಫೋನ್ ಮಾಡಲು ಹೋಗಿಯೂ ಈ ವಿಷಯ ಫೋನ್ಗಿಂತ ಡೈರೆಕ್ಟಾಗಿ ಹೋಗಿ ಅವನೊಂದಿಗೆ ಮಾತನಾಡುವುದು ಒಳ್ಳೆಯದು ಎಂದುಕೊಂಡು ಅವತ್ತು ನೈಟ್ಗೆ ಇಂಡಿಯಾಗೆ ಟಿಕೆಟ್ ಬುಕ್ ಮಾಡುವಂತೆ ತಮ್ಮ PAಗೆ ಹೇಳುತ್ತಾರೆ ರಾಧಾಕೃಷ್ಣ. ಅವನು ಸರಿ ಸರ್ ಅನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ. ರಾಧಾಕೃಷ್ಣ ಅವರು ತಕ್ಷಣವೇ ಕಾರ್ನಲ್ಲಿ ಕುಳಿತುಕೊಂಡು ಡ್ರೈವರ್ಗೆ ಅಡ್ರೆಸ್ ಹೇಳಿ ಒಂದು ಕಡೆ ಹೊರಡುತ್ತಾರೆ. ಆ ಕಾರ್ ನ್ಯೂಯಾರ್ಕ್ನಲ್ಲಿರುವ ಫೇಮಸ್ ಹಾಸ್ಪಿಟಲ್ ಮುಂದೆ ನಿಲ್ಲುತ್ತದೆ. ಅವರು ಕಾರಿನಿಂದ ಇಳಿದು ಒಳಗೆ ಹೋಗುತ್ತಿದ್ದರೆ ಡ್ರೈವರ್ ಕಾರನ್ನು ಪಾರ್ಕಿಂಗ್ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಒಳಗೆ ಹೋದ ಅವರು ಲಿಫ್ಟ್ನಲ್ಲಿ 20ನೇ ಮಹಡಿಯ ನಂಬರ್ ಒತ್ತಿ ಏನೇನೋ ಆಲೋಚನೆಗಳು ಮೆದುಳಿನಲ್ಲಿ ಓಡುತ್ತಿದ್ದರೆ ಹಾಗೆಯೇ ನಿಲ್ಲುತ್ತಾರೆ. ಲಿಫ್ಟ್ ಮೇಲಕ್ಕೆ ಹೋಗಿ ಡೋರ್ ಓಪನ್ ಆದ ನಂತರ ಅವರ ಪಕ್ಕದಲ್ಲೇ ಇದ್ದ ಅವರ ಸೆಕ್ಯೂರಿಟಿ ಸರ್ ನಾವು ಹೋಗಬೇಕಾದ ಫ್ಲೋರ್ ಬಂತು ಎಂದ ಕೂಡಲೇ ಆಲೋಚನೆಗಳಿಂದ ಹೊರಬಂದ ಅವರು ಆ ಫ್ಲೋರ್ನಲ್ಲಿರುವ ಸ್ಪೆಷಲ್ ವಾರ್ಡ್ ಕಡೆಗೆ ಮೆಲ್ಲಗೆ ನಡೆಯುತ್ತಿದ್ದರೆ ಅವರ ಹಿಂದೆಯೇ ಫಾಲೋ ಮಾಡುತ್ತಾನೆ ಅವರ ಸೆಕ್ಯೂರಿಟಿ. ಅಲ್ಲಿ ಅವರು ಒಂದು ರೂಮ್ನೊಳಗೆ ಹೋದರೆ ಸೆಕ್ಯೂರಿಟಿ ಹೊರಗೆ ನಿಂತು ಬಿಡುತ್ತಾನೆ. ಒಳಗೆ ಹೋದ ರಾಧಾಕೃಷ್ಣ ಅವರು ಎದುರುಗಡೆ ಬೆಡ್ ಮೇಲೆ ಚಲನೆ ಇಲ್ಲದೆ ಪೂರ್ತಿ ವೈರ್ಗಳಿಂದ ದೇಹವೆಲ್ಲ ಮುಚ್ಚಿ ಹೋಗಿ ಕೇವಲ ವೆಂಟಿಲೇಟರ್ ಮೂಲಕ ಉಸಿರಾಡುತ್ತಿರುವ ಅವನನ್ನು ನೋಡುತ್ತಾ ಕಣ್ಣಿನಿಂದ ಸುರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ಅವನ ಹತ್ತಿರ ಬಂದು ಅವನ ಬೆಡ್ ಪಕ್ಕದಲ್ಲಿದ್ದ ಸ್ಟೂಲ್ ಮೇಲೆ ಕುಳಿತು ಅವನ ದೇಹವನ್ನು ನೋವಿನಿಂದ ಸವರುತ್ತಾ ಇನ್ನು ಎಷ್ಟು ದಿನ ಹೀಗೆ ಇರುತ್ತೀಯ? ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಅಪ್ಪ? ನಿನ್ನ ಅವಶ್ಯಕತೆ ನಮಗೆ ಬಹಳಷ್ಟಿದೆ. ಈಗಲಾದರೂ ಎದ್ದು ಬಾ ಎಂದು ಅವರು ಹೃದಯ ವಿದ್ರಾವಕವಾಗಿ ಅಳುತ್ತಿದ್ದರೂ ಅವನಲ್ಲಿ ಯಾವುದೇ ಚಲನೆ ಇರುವುದಿಲ್ಲ. ಅವರು ಮತ್ತೊಮ್ಮೆ ಕಣ್ಣೀರು ಒರೆಸಿಕೊಂಡು ನಿನಗೊಂದು ಶುಭವಾರ್ತೆ ಹೇಳೋಣ ಅಂತ ಬಂದೆಯಪ್ಪ. ಅಷ್ಟಕ್ಕೂ ಅದು ಏನು ಗೊತ್ತಾ? ನಮ್ಮ ವಿರಾಟ್ ಮದುವೆ ಮಾಡಿಕೊಂಡಿದ್ದಾನಂತೆ. ಹಾಗಾದರೆ ನೀನು ವಿರಾಟ್ ಹೆಂಡತಿಯನ್ನು ನೋಡುವುದಿಲ್ಲವಾ? ಹೀಗೆಯೇ ಇಲ್ಲೇ ಇರುತ್ತೀಯಾ? ವಿರಾಟ್ ಮದುವೆಗಾಗಿ ನೀನು ಎಷ್ಟೊಂದು ತಹಿಸುತ್ತಿದ್ದೆ. ಆಗ ಆ ಕ್ಷಣ ನಿಜವಾಗಿ ನಮ್ಮ ಕಣ್ಣ ಮುಂದೆ ಬಂದರೆ ಈಗ ಆ ಕ್ಷಣ ನಿಜವಾಗಿ ನಮ್ಮ ಕಣ್ಣ ಮುಂದೆ ಬಂದರೆ ನೀನು ಹೀಗೆ ಯಾವ ಸಂಬಂಧವೂ ಇಲ್ಲದಂತೆ ಬೆಡ್ ಮೇಲೆ ಮಲಗಿದ್ದರೆ ಹೇಗೆ ಹೇಳು ಅನ್ನುತ್ತಿದ್ದರೆ ಆ ಮಾತುಗಳೆಲ್ಲ ಅವನ ಮೆದುಳಿನ ಆಳಕ್ಕೆ ತಲುಪಿದವೋ ಏನೋ. ಅವನ ಬಾಯಿಂದ ಯಾವುದೇ ಮಾತು ಬರದಿದ್ದರೂ ಕಣ್ಣು ರೆಪ್ಪೆಗಳನ್ನು ತೆರೆಯಲು ಅವನ ದೇಹ ಸಹಕರಿಸದಿದ್ದರೂ ಅವನ ಮೆದುಳು ಮಾಡುತ್ತಿರುವ ಯುದ್ಧದಲ್ಲಿ ಅವನ ಮುಚ್ಚಿರುವ ಕಣ್ಣು ರೆಪ್ಪೆಗಳ ಹಿಂದಿನಿಂದ ಒಂದು ಸಣ್ಣ ಕಣ್ಣೀರಿನ ಧಾರೆ ಕಣ್ಣಿನಂಚಿನಿಂದ ಕೆಳಗೆ ಜಾರಿ ದಿಂಬಿನಲ್ಲಿ ಹಿಂಗಿ ಹೋಗುತ್ತದೆ. ರಾಧಾಕೃಷ್ಣ ಅವರು ಅವನಿಗೆ ಇನ್ನೂ ಏನೇನೋ ಹೇಳುತ್ತಾ ಅವನ ಮುಖದ ಕಡೆ ನೋಡುವಷ್ಟರಲ್ಲಿ ಆ ಕಣ್ಣೀರಿನ ಧಾರೆ ಅವರ ಕಣ್ಣಿಗೆ ಕಂಡ ಕೂಡಲೇ ಅವರು ಸಂತೋಷ ಪಡುತ್ತಾ ನಾನು ಹೇಳುತ್ತಿರುವುದು ನಿನಗೆ ಕೇಳಿಸ್ತಾ ಇದೆಯಪ್ಪ? ಅದಕ್ಕೇನಾ ಈ ಕಣ್ಣೀರು ಅನ್ನುತ್ತಾ ಸಂತೋಷದಿಂದ ಡಾಕ್ಟರ್ ಡಾಕ್ಟರ್ ಎಂದು ಕರೆಯುತ್ತಿದ್ದರೆ ಏನಾಯಿತು ಸರ್ ಎಂದು ಅಲ್ಲೇ ಪಕ್ಕದಲ್ಲಿದ್ದ ನರ್ಸ್ ಕೇಳುತ್ತಿದ್ದರೆ ನನ್ನ ಮಗನಿಗೆ ನಾನು ಹೇಳುತ್ತಿರುವ ಮಾತುಗಳು ಕೇಳಿಸುತ್ತಿವೆ, ಅದಕ್ಕೆ ಅವನು ರೆಸ್ಪಾಂಡ್ ಮಾಡ್ತಾ ಇದ್ದಾನೆ, ಕೂಡಲೇ ನೀನು ಡಾಕ್ಟರನ್ನು ಕರೆದುಕೊಂಡು ಬಾರಮ್ಮ ಅಂದರೆ ಅಲ್ಲೇ ಇದ್ದ ನರ್ಸ್ ಓಡಿ ಹೋಗಿ ಡಾಕ್ಟರನ್ನು ಕರೆದುಕೊಂಡು ಬರುತ್ತಾಳೆ. ಆ ನರ್ಸ್ ಡಾಕ್ಟರನ್ನು ಕರೆದುಕೊಂಡು ಬರುವುದರೊಂದಿಗೆ ಅವರು ಕೂಡ ಆ ನರ್ಸ್ ಹೇಳಿದ್ದನ್ನು ಕೇಳಿ ಆಶ್ಚರ್ಯದಿಂದ ಆ ರೂಮ್ನೊಳಗೆ ಬರುತ್ತಿದ್ದಂತೆ ರಾಧಾಕೃಷ್ಣ ಅವರು ಅವಸರ ಮಾಡುತ್ತಾ ಡಾಕ್ಟರ್ ಬಳಿ ನೋಡಿ ಡಾಕ್ಟರ್, ನಾನು ಹೇಳಿದ ಮಾತುಗಳನ್ನು ನನ್ನ ಮಗ ಕೇಳಿಸಿಕೊಂಡಿದ್ದಾನೆ. ಹೀಗೋ ಇತ್ತ ನೋಡಿ, ನಾನು ಹೇಳಿದ ಮಾತಿಗೆ ಅವನ ಕಣ್ಣಿಂದ ಸುರಿದ ಕಣ್ಣೀರು ನೋಡಿ ಅನ್ನುತ್ತಿದ್ದರೆ ನಾನು ನೋಡುತ್ತೇನೆ ಸರ್, ನೀವು ಮೊದಲು ಕುಳಿತುಕೊಳ್ಳಿ. ನೀವು ಅಷ್ಟೊಂದು ಎಕ್ಸೈಟ್ ಆಗುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, BP ಹೆಚ್ಚಾಗುತ್ತದೆ ಅನ್ನುತ್ತಾ ಅವರನ್ನು ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸಿ ಪೇಷಂಟ್ ಪಲ್ಸ್ ರೈಟನ್ನು ಪಕ್ಕದಲ್ಲಿದ್ದ ಮಷಿನ್ನಲ್ಲಿ ಚೆಕ್ ಮಾಡುತ್ತಾ ಅವರಿಗೆ ಯಾವುದಾದರೂ ಸಂತೋಷಕರವಾದ ವಾರ್ತೆ ಅಥವಾ ದುಃಖಕರವಾದ ವಾರ್ತೆ ತಿಳಿದಿರಬೇಕು, ಅದಕ್ಕೆ ಅವರು ರಿಯಾಕ್ಟ್ ಆಗುತ್ತಿದ್ದಾರೆ ಅನ್ನುತ್ತಾ ಇದು ನಮಗೆ ಒಳ್ಳೆಯ ಸಂಕೇತ ರಾಧಾಕೃಷ್ಣ ಅವರೇ. ಅವರ ಮೆದುಳು ಈಗೀಗಲೇ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಳಲು ಟ್ರೈ ಮಾಡುತ್ತಿದೆ.
ಇದು ಹೀಗೆಯೇ ಮುಂದುವರೆದರೆ ಅವರು ಆದಷ್ಟು ಬೇಗ ಗುಣಮುಖರಾಗುತ್ತಾರೆ. ಇದು ನಮಗೆ ಒಳ್ಳೆಯ ಭರವಸೆ ಎಂದು ಹೇಳುತ್ತಾ ಅವನಿಗೆ ಯಾವುದೋ ಇಂಜೆಕ್ಷನ್ ಕೊಟ್ಟು ಕೆಲವು ಟೆಸ್ಟ್ಗಳನ್ನು ಮಾಡಿಸುವಂತೆ ನರ್ಸ್ಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಡಾಕ್ಟರ್ ಥಾಮಸ್. ಆ ನರ್ಸ್ ತಕ್ಷಣವೇ ಡಾಕ್ಟರ್ ಹೇಳಿದ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಲು ಸಿದ್ಧರಾಗುತ್ತಾಳೆ. ಅಷ್ಟರಲ್ಲೇ ಹೊರಗಿನಿಂದ ಬಂದ ಜಾನಕಿಯವರು ಒಳಗಿದ್ದ ರಾಧಾಕೃಷ್ಣ ಅವರನ್ನು ನೋಡಿ, ನೀವು ಯಾವಾಗ ಬಂದ್ರಿ ಮಾವಯ್ಯ ಎಂದರೆ, ಈಗಲೇ ನಮ್ಮ ಅನ್ನುತ್ತಾ ನಿನಗೊಂದು ಒಳ್ಳೆಯ ಸುದ್ದಿ ಹೇಳ್ತೀನಿ ಅನ್ನುತ್ತಾ ವಿರಾಟ್ ಮದುವೆ ಮಾಡಿಕೊಂಡ ವಿಷಯ, ಹಾಗೆಯೇ ಅದನ್ನು ಹೇಳಿದ ಕೂಡಲೇ ತಮ್ಮ ಮಗನಾದ ಮಹೇಂದ್ರ ಅವರು ರಿಯಾಕ್ಟ್ ಆದ ವಿಷಯವನ್ನು ಹೇಳಿ, ಆದಷ್ಟು ಬೇಗ ನಮಗೆ ಒಳ್ಳೆಯ ದಿನಗಳು ಬರಲಿವೆ ತಾಯಿ, ಇನ್ನೂ ನೀನು ಬೇಸರ ಪಡುವ ಅಗತ್ಯವಿಲ್ಲ ಅನ್ನುತ್ತಾ ಸೊಸೆಯ ತಲೆ ಸವರುತ್ತಾರೆ ರಾಧಾಕೃಷ್ಣ ಅವರು. ಏನು ಮಾವಯ್ಯ ನೀವು ಹೇಳ್ತಾ ಇರೋದು ನಿಜಾನಾ? ಅವರು ಬೇಗನೆ ಗುಣಮುಖರಾಗುತ್ತಾರಾ ಎಂದು ಸಂತೋಷದಿಂದ ಕೇಳುತ್ತಿದ್ದರೆ, ಹೌದು ಜಾನಕಿ ಅನ್ನುತ್ತಾ, ನಾನು ಇವತ್ತು ನೈಟ್ಗೆ ಇಂಡಿಯಾಕ್ಕೆ ಹೋಗ್ತಾ ಇದ್ದೇನೆ ಜಾನಕಿ, ನಾನು ಮತ್ತೆ ಹಿಂತಿರುಗಿ ಬರುವವರೆಗೂ ನೀನೇ ಮಹೇಂದ್ರನನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಎಂದು ಸೊಸೆಗೆ ಹೇಳುತ್ತಿದ್ದರೆ, ಅವಳು ಸರಿ ಎಂದು ತಲೆ ಅಲ್ಲಾಡಿಸುತ್ತಾಳೆ. ಅಷ್ಟಕ್ಕೂ ನಾನು ಬರುವಷ್ಟರಲ್ಲಿ ಎಲ್ಲಿಗೆ ಹೋಗಿದ್ದೆ ಜಾನಕಿ ಅನ್ನುತ್ತಿದ್ದರೆ, ಅವರಿಗೆ ಯಾವುದೋ ಮೆಡಿಸಿನ್ ಬೇಕೆಂದರೂ ತರಲು ಹೋಗಿದ್ದೆ ಮಾವಯ್ಯ ಅಂದಾಗ, ಸರಿನಮ್ಮ, ಇನ್ನು ನಾನು ಹೊರಡುತ್ತೇನೆ. ಈಗ ಕೇವಲ ನಾನು ಮಾತ್ರ ಇಂಡಿಯಾಕ್ಕೆ ಹೋಗ್ತಾ ಇದ್ದೇನೆ, ಆದರೆ ಮುಂದಿನ ಸಲ ಮಹೇಂದ್ರನ ಜೊತೆ ಸೇರಿ ನಾವೆಲ್ಲರೂ ಇಂಡಿಯಾಗೆ ಹೋಗೋಣ ಅನ್ನುತ್ತಾ ಸೊಸೆಗೆ ಮತ್ತೊಮ್ಮೆ ಮಹೇಂದ್ರ ಅವರನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ಹೇಳಿ ಹೊರಗೆ ಬಂದು ತಮ್ಮ ಮಗನಿಗೆ ಟ್ರೀಟ್ಮೆಂಟ್ ಕೊಡುತ್ತಿರುವ ಡಾಕ್ಟರ್ ಥಾಮಸ್ ಅವರನ್ನು ಭೇಟಿಯಾಗಲು ಹೋಗುತ್ತಾರೆ ರಾಧಾಕೃಷ್ಣ ಅವರು. ಡಾಕ್ಟರ್ ರೂಮ್ಗೆ ಹೋದ ಕೂಡಲೇ ಅವರನ್ನು ನೋಡಿ, ಮಹೇಂದ್ರನ ಪರಿಸ್ಥಿತಿ ಹೇಗಿದೆ ಡಾಕ್ಟರ್ ಎಂದು ಕೇಳುತ್ತಿದ್ದರೆ, ಇದಕ್ಕೂ ಮೊದಲು ಅವರು ಬದುಕುತ್ತಾರೆಂದು ಭರವಸೆ ಕೂಡ ಇರಲಿಲ್ಲ ಮಿಸ್ಟರ್ ರಾಧಾಕೃಷ್ಣ. ಏನು ನಿಮ್ಮ ತೃಪ್ತಿಗಾಗಿ ಅವರಿಗೆ ಟ್ರೀಟ್ಮೆಂಟ್ ನೀಡಿದರೆ ಹೊರತು ಅವರು ಮತ್ತೆ ಮಾಮೂಲಿ ಮನುಷ್ಯರಾಗುತ್ತಾರೆಂದು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಆದರೆ ಅವರಿಗೆ ನೀವು ಏನು ಹೇಳಿದಿರೋ ಗೊತ್ತಿಲ್ಲ, ಅವರು ಮೆಲ್ಲನೆ ರೆಸ್ಪಾಂಡ್ ಆಗ್ತಾ ಇದ್ದಾರೆ. ಇದು ನಮಗೆ ಬಹಳ ಒಳ್ಳೆಯ ವಿಷಯ. ಅವರು ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾ ಇದ್ದರೆ ಅವರು ಬೇಗನೆ ಕ್ಯೂರ್ ಆಗುತ್ತಾರೆ. ಇನ್ನೂ ನಿಮ್ಮ ಕಷ್ಟಗಳು ದೂರವಾದಂತೆಯೇ, ನೀವು ಬಯಸಿದಂತೆಯೇ ನಿಮ್ಮ ಮಗ ಮತ್ತೆ ಮಾಮೂಲಿ ಮನುಷ್ಯನಾಗುತ್ತಾನೆ, ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ ಅನ್ನುತ್ತಿದ್ದರೆ, ಥ್ಯಾಂಕ್ ಯು ಡಾಕ್ಟರ್, ಇದುವರೆಗೂ ಅಸಲು ನನ್ನ ಮಗ ಬದುಕುತ್ತಾನೋ ಇಲ್ಲವೋ ಎಂದು ಬಹಳ ಟೆನ್ಷನ್ ಆಗಿದ್ದೆ. ಈಗ ನೀವು ಕೊಡುತ್ತಿರುವ ಭರವಸೆಗೆ ನನಗೆ ಬಹಳ ಸಂತೋಷವಾಗುತ್ತಿದೆ. ಎಷ್ಟು ಟೈಮ್ ಹಿಡಿದರೂ ಎಷ್ಟು ಹಣ ಖರ್ಚಾದರೂ ನನ್ನ ಮಗ ಮತ್ತೆ ಮಾಮೂಲಿಯಾಗಿ ನಗುತ್ತಾ ಹಿಂತಿರುಗಿ ಬಂದರೆ ಸಾಕು ಅಷ್ಟೇ ಅನ್ನುತ್ತಾ ನಾನು ಇಂಡಿಯಾಗೆ ಹೋಗುತ್ತಿದ್ದೇನೆ ಡಾಕ್ಟರ್, ಏನಾದರೂ ಅರ್ಜೆಂಟ್ ಅವಶ್ಯಕತೆ ಇದ್ದರೆ ನನಗೆ ಕಾಲ್ ಮಾಡಿ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ ರಾಧಾಕೃಷ್ಣ ಅವರು. ಹೋಗುತ್ತಿರುವ ಅವರನ್ನು ನೋಡುತ್ತಾ, ಪಾಪ, ಈ ವಯಸ್ಸಿನಲ್ಲಿ ತನ್ನ ಮಗನಿಗಾಗಿ ಎಷ್ಟು ಕಷ್ಟಪಡುತ್ತಿದ್ದಾರೆ, ಖಂಡಿತವಾಗಿಯೂ ಅವರ ಮಗನನ್ನು ಎದ್ದು ಓಡಾಡುವಂತೆ ಮಾಡುತ್ತೇನೆ ಎಂದುಕೊಳ್ಳುತ್ತಾ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನರಾಗುತ್ತಾರೆ ಡಾಕ್ಟರ್ ಥಾಮಸ್. ಅಲ್ಲಿಯವರೆಗೆ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ವರ್ಕ್ ಮಾಡುತ್ತಿದ್ದ ವಿರಾಟ್ ವಾಲ್ ಕ್ಲಾಕ್ನಲ್ಲಿ ಟೈಮ್ ನೋಡುವಷ್ಟರಲ್ಲಿ ಡಿನ್ನರ್ ಟೈಮ್ ಆಗಿದ್ದರಿಂದ ಡಿನ್ನರ್ ಮಾಡಲು ಕೆಳಗೆ ಬರುತ್ತಾನೆ. ಅವನನ್ನು ನೋಡಿದ ಕೂಡಲೇ ಮತ್ತೊಮ್ಮೆ ಕೆಲಸದವರೆಲ್ಲರೂ ಅಟೆನ್ಷನ್ ಪೊಸಿಷನ್ಗೆ ಬಂದರೆ, ಬೆಳಿಗ್ಗೆ ವಿಶಿಕಾಗಿ ಊಟ ತೆಗೆದುಕೊಂಡು ಹೋದ ಕೆಲಸದವಳನ್ನು ಕರೆದು ವಿಶಿಕಾಗೂ ಕೂಡ ಡಿನ್ನರ್ ತೆಗೆದುಕೊಂಡು ಹೋಗು ಎಂದು ಹೇಳುತ್ತಾನೆ ವಿರಾಟ್. ಬೆಳಗಿನಿಂದ ಹತ್ತು ಸುಸ್ತಾಗಿದ್ದ ವಿಶಿಕಾ ಮಧ್ಯಾಹ್ನ ಊಟ ಮಾಡಿದ ನಂತರ ಮೆಲ್ಲಗೆ ನಿದ್ದೆಗೆ ಜಾರಿದ್ದಳು. ಮತ್ತೆ ಸಂಜೆಯಾಗುವವರೆಗೂ ಎಚ್ಚರಗೊಳ್ಳುವುದಿಲ್ಲ. ಈ ಗ್ಯಾಪ್ನಲ್ಲಿ ವೀಕ್ಷಾ ತನಗಾಗಿ ಬರುವುದು, ವಿರಾಟ್ ನಿರ್ದಾಕ್ಷಿಣ್ಯವಾಗಿ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗೆ ದೂಡುವುದು, ಇವಾವುವೋ ವಿಶಿಕಾಗೆ ಗೊತ್ತಾಗುವುದಿಲ್ಲ. ಅವಳಿಗೆ ಎಚ್ಚರವಾದಾಗಿನಿಂದ ಮತ್ತೆ ಅವಳು ಚಿಂತಿಸುತ್ತಿರುವುದು ಮಾತ್ರ ತನ್ನ ಕುಟುಂಬಕ್ಕಾಗಿಯೇ. ಅವಳ ತಂದೆ ತನ್ನ ಬಗ್ಗೆ ತಾನೇ ಕಾಳಜಿ ವಹಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವಳು ದುಡಿದು ತರುವ ಸಂಬಳವೇ ಆ ಮನೆಗೆ ಆಧಾರ. ಈಗ ಅದೂ ಇಲ್ಲದಿದ್ದರೆ ವೀಕ್ಷಾಳ ಓದು ಕೂಡ ಮಧ್ಯದಲ್ಲೇ ನಿಂತು ಹೋಗುತ್ತದೆ. ಎತ್ತ ನೋಡಿದರೂ ಸಮಸ್ಯೆಗಳೇ ಹೊರತು ಅದಕ್ಕೆ ಪರಿಹಾರ ಮಾತ್ರ ಕಾಣದಿರುವುದರಿಂದ ವಿಶಿಕಾಳ ಕಣ್ಣೀರಿಗೆ ಮಿತಿಯೇ ಇರುವುದಿಲ್ಲ. ಹಾಗೆ ಎಷ್ಟು ಹೊತ್ತು ಹತ್ತಳೋ ಗೊತ್ತಿಲ್ಲದಂತೆಯೇ ಹತ್ತು ಅವಳ
ಕಣ್ಣೀರು ಕೂಡ ಬತ್ತಿ ಹೋಗಿತ್ತು. ಬಹಳ ಹೊತ್ತು ಆಲೋಚಿಸಿದ ನಂತರ ಯಾವುದೋ ಒಂದು ನಿರ್ಧಾರಕ್ಕೆ ಬಂದಂತೆ ತನಗೆ ತಾನೇ ನಿರ್ಧಾರ ತೆಗೆದುಕೊಂಡು ಆ ವಿಷಯದ ಬಗ್ಗೆ ವಿರಾಟ್ ಜೊತೆ ಗಟ್ಟಿಯಾಗಿಯೇ ಮಾತನಾಡಬೇಕು ಎಂದುಕೊಳ್ಳುತ್ತಾಳೆ ವಿಶಿಖಾ. ಅವಳಿಗೆ ಈಗ ವಿರಾಟ್ ಜೊತೆ ಮಾತನಾಡಬೇಕು ಎಂದಿದ್ದರೂ ಅವಳು ಒಳಗಡೆಯಿಂದ ಎಷ್ಟು ಹೊತ್ತು ಬಾಗಿಲು ಬಡಿದರೂ ಕೂಡ ಹೊರಗಡೆಯಿಂದ ಯಾವೊಬ್ಬರೂ ವಿರಾಟ್ ಮಾತಿಗೆ ವಿರುದ್ಧವಾಗಿ ಬಾಗಿಲು ತೆಗೆಯುವುದಿಲ್ಲವೆಂದು ತಿಳಿದು ತನಗಾಗಿ ಯಾರಾದರೂ ಬಂದು ಬಾಗಿಲು ತೆಗೆಯುವವರೆಗೂ ಮೌನವಾಗಿ ವೇಟ್ ಮಾಡುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯವಿಲ್ಲವೆಂದು ಅರಿತು ಯಾರು ಬಂದು ಬಾಗಿಲು ತೆಗೆಯುತ್ತಾರೋ ಮುಚ್ಚಿರುವ ಆ ಬಾಗಿಲು ಯಾವಾಗ ತೆರೆದುಕೊಳ್ಳುತ್ತದೋ ಎಂದು ಕಾಯುತ್ತಿರುತ್ತಾಳೆ. ವಿರಾಟ್ ಕೆಲಸದವಳನ್ನು ಕರೆದು ವಿಶಿಖಾಗೆ ಡಿನ್ನರ್ ತೆಗೆದುಕೊಂಡು ಹೋಗಲು ಹೇಳಿದ್ದರಿಂದ ಅವಳು ಮತ್ತೊಮ್ಮೆ ವಿರಾಟನನ್ನು ನೋಡಿ ಹೆದರುತ್ತಾ ಒಳಗೆ ಹೋಗಿ ಆಗ ತಾನೇ ಬಿಸಿ ಬಿಸಿಯಾಗಿ ತಯಾರಿಸಿದ ರೋಟಿಗಳು, ಪನ್ನೀರ್ ಕರಿ, ಆಲೂ ಕರಿಯನ್ನು ತೆಗೆದುಕೊಂಡು ವಿಶಿಖಾ ಇರುವ ರೂಮ್ ಹತ್ತಿರ ಹೋಗುತ್ತಾಳೆ. ಯಾವಾಗ ಆ ಬಾಗಿಲು ತೆಗೆಯುತ್ತಾರೋ ಆ ಹುಡುಗಿಯನ್ನು ನೋಡೋಣವೋ ಎಂದು ಹಳ್ಳದ ಬಳಿ ನರಿಯಂತೆ ಕಾಯುತ್ತಿರುವ ಜಗನ್ನಾಥ್ ಮತ್ತು ಜಯ ಈ ಕೆಲಸದವಳು ಯಾವಾಗ ಹೋಗಿ ಡೋರ್ ಓಪನ್ ಮಾಡುತ್ತಾಳೋ ಆ ಹುಡುಗಿ ಹೊರಗೆ ಬರುತ್ತಾಳೋ ಎಂದು ಗೋಡೆಯ ಮರೆಯಲ್ಲಿ ಅಡಗಿ ನೋಡುತ್ತಿರುತ್ತಾರೆ. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.